ಇವತ್ತು ಮಂಗಳೂರಲ್ಲಿ ತುಂಬ ಜನ ಇಷ್ಟಪಟ್ಟು ತಿನ್ನೋವಂಥ ಒಂದು ಸ್ನ್ಯಾಕ್ಸ್ ತಿಂಡಿ ಬನ್ಸ್, ಮಂಗಳೂರು ಬನ್ಸ್ ಅಂತ ಹೇಳ್ತಾರೆ. ಇಲ್ಲಿ ಇಲ್ಲಿ ಲೋಕಲ್ ಬಾಳೆಹಣ್ಣು ತುಂಬ ಬೆಳೆಯೋದ್ರಿಂದ ಅದು ಹಣ್ಣಾಗಿರೋ ಬಾಳೆಹಣ್ಣನ್ನು ಈ ರೀತಿ ತಿಂಡಿ ಮಾಡ್ತಾರೆ. ಸೊ ನಾನಿವಾಗ ಒಂದು 8 ಬಾಳೆಹಣ್ಣು ತೊಗೊಂಡಿದ್ದೇನೆ. ಗೋಧಿ ಹಿಟ್ಟು, ಒಂದು ದೊಡ್ಡ ಬಟ್ಲು ಗೋಧಿ ಹಿಟ್ಟು ತೊಗೊಂಡಿದ್ದೇನೆ. ಇಲ್ಲಿ ಆ್ಯಕ್ಚುಲಿ ಇದಕ್ಕೆ ಸಕ್ಕರೆ ಹಾಕಿ ಮಾಡೋದು, ನಾನು ಬೆಲ್ಲದ ಟ್ರೈ ಕೊಡುವ ಹೇಗೆ ಆಗ್ಬೋದು ಅಂತಿಕೊಂಡು ಸೊ ಬೆಲ್ಲ ತೊಗೊಂಡಿದ್ದೀನಿ, ಒಂದು ಅಚ್ಚು ಬೆಲ್ಲ. ಇಷ್ಟು ಬೆಲ್ಲ ಸಕ್ಕರೆ ಇದು ವೇರಿ ಮಾಡ್ಕೋಬೋದು, ನಮಗೆ ಹೇಗೆ ಟೇಸ್ಟಿಗೆ ಹೇಗೆ ಬೇಕೋ ಹಾಗೆ ವೇರಿ ಮಾಡ್ಕೋಬೋದು. ಒಂದು 4-5 ಏಲಕ್ಕಿ, ಇದನ್ನು ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳಿಕ್ಕೆ ಈ ಬೆಲ್ಲದೊಟ್ಟಿಗೆ ಇದಕ್ಕೆ. ಸೊ ಫಸ್ಟಿಗೆ ಬಾಳೆಹಣ್ಣನ್ನು, ಹಣ್ಣಾಗಿರೋ ಬಾಳೆಹಣ್ಣು ಸಿಪ್ಪೆ ಬಿಡಿಸಿ ಮ್ಯಾಶ್ ಮಾಡ್ಕೊಳ್ಳೋದು. ಇವಾಗ ಇದನ್ನು ಮ್ಯಾಶ್ ಮಾಡಿಕೊಂಡು, ಬಾಳೆಹಣ್ಣನ್ನು ಮ್ಯಾಶ್ ಮಾಡಿಕೊಂಡು ಬೆಲ್ಲದ ಹುಡಿ ಮಿಕ್ಸ್ ಮಾಡೋದು, ಮತ್ತು ಏಲಕ್ಕಿ ಪುಡಿ ಅದನ್ನು ಇದು ಕಾಳು ಬಿಡಿಸ್ಕೊಂಡು ಅದು ಪುಡಿ ಇದಕ್ಕೆ ಸೇರಿಸೋದು. ನೀಟಾಗಿ ಮ್ಯಾಶ್ ಆಗಬೇಕಿದು. ಸೊ ನಾನು ಮ್ಯಾಶ್ ಮಾಡ್ತಾನೆ ಇದನ್ನು ನಾನು ಇದು ಹಾಕ್ತಾಯಿದ್ದೀನಿ, ಬೆಲ್ಲದ ಹುಡಿ. ನಾನು ಹೇಳಿದ್ನಲ್ಲ, ಬೆಲ್ಲ ಎಷ್ಟು ಬೇಕಷ್ಟು ವೇರಿ ಮಾಡ್ಕೋಬೋದು, ಇಲ್ಲ ತುಂಬ ಕಡಿಮೆ ಏನೋರು ತುಂಬ ಕಡಿಮೆ ಹಾಕೋಬೋದು. ಅದಕ್ಕೆ ಹೇಗಿದ್ರೂ ಪುರಿ ಥರ ಕರಿತೀವಲ್ಲ, ಅದು ಏನು ತೊಂದರೆ ಇಲ್ಲ, ಹೇಗಿದ್ರೂ ಟೇಸ್ಟ್ ಆಗ್ತದೆ. ತುಂಬ ಸ್ವೀಟ್ ಹಾಕಬೇಕು. ಇದು ಓವರಾಲ್ ಇದು ಮೈಲ್ಡ್ ಸ್ವೀಟ್. ಯೂಶ್ವಲಿ ಇದು ಮಾಡೋದು ಹೇಗೆ ಅಂದರೆ ಸ್ವೀಟ್ ಇರ್ತದೆ, ಮೈಲ್ಡ್ ಸ್ವೀಟ್. ಇವಾಗ ಬೆಲ್ಲ ಸೇರಿಸಿ ಫುಲ್ ಇದರಿಂದ ಮ್ಯಾಶ್ ಮಾಡಿದ್ದೀನಿ ನೀಟಾಗಿ. ಏಲಕ್ಕಿ ಪುಡಿನೂ ಸೇರಿಸಿ ಆಗಿದೆ. ಈಗ ನಾನು ಗೋಧಿ ಹಿಟ್ಟು ಸೇರಿಸ್ಕೊತೇನೆ. ನೋಡುವ ಇದು ಎಷ್ಟು ಹಿಡಿತದೆ ಅಂಥೇಳಿ. ಸೊ ಇನ್ನೂ ಸ್ವಲ್ಪ ಹಿಡಿತದೆ. ಸೊ ಆ ಸೇಮ್ ಒಂದು ಫುಲ್ ಬಟ್ಲ ನಾನು ಹಾಕಿದೆ ಇದಕ್ಕೆ. ಸೊ ಇಷ್ಟಾಗಿದೆ. ಇವಾಗ ಮ್ಯಾಶರ್ ತೆಗೆದು ಕೈಯಿಂದ ಮಿಕ್ಸ್ ಮಾಡಬೇಕು, ಮಿದಿಬೇಕು. ಹಾಗೆ ಕೈಯಿಂದ ಇದರಿಂದನೇ ಮ್ಯಾನೇಜ್ ಮಾಡ್ತೇನೆ ಅಂದರೆ ಆಗಲ್ಲ. ಸೊ ಕೈಯಿಂದ ಒಂದು ಸತಿ ಎಲ್ಲ ಮಿಕ್ಸ್ ಕೊಡು. ಚಪಾತಿ ಹಿಟ್ಟು ನಾದ್ತೀವಲ್ಲ, ಪೂರಿ ಹಿಟ್ಟು ಅದೇ ರೀತಿ ಇದಕ್ಕೊಂದು ಮಿಕ್ಸ್ ಕೊಡೋದು. ಸೊ ನಾನು ಇದಕ್ಕೇನು ನೀರು ಏನು ಹಾಕಲಿಲ್ಲ, ಬರೀ ಆ ಹಿಟ್ಟು, ಬಾಳೆಹಣ್ಣಿಂದು ಪಲ್ಪು, ಏಲಕ್ಕಿ ಪುಡಿ ಇಷ್ಟೇ ಸಾಕು, ಬೆಲ್ಲ. ಎಕ್ಸ್ಟ್ರಾ ಏನು ಒಂದು ಹನಿ ನೀರು ಹಾಕಲಿಲ್ಲ ನಾನು ಇದಕ್ಕೆ. ಬಟ್ ಯೂಶ್ವಲಿ ಹೋಟೆಲೆಲ್ಲ ಮಾಡುವಾಗ ಅವ್ರು ಕರೆಕ್ಟಾಗಿ ಫುಲ್ಲ ಇದರಲ್ಲೇ ಎಲ್ಲ ಮಾಡಲ್ಲ ಬಾಳೆಹಣ್ಣು, ಅವ್ರು ಅದು ವರ್ಕೌಟ್ ಆಗಲ್ಲ ಅವ್ರಿಗೆ. ಸೊ ಅವ್ರು ಯೂಶ್ವಲಿ ಏನು ಮಾಡ್ತಾರೆ, ಸ್ವಲ್ಪ ಹಾಲು ಅಥವಾ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೋತಾರೆ. ತೊಂದರೆ ಇಲ್ಲ, ಅದು ಕೂಡ ಚೆನ್ನಾಗೇ ಆಗ್ತದೆ, ಏನು ತೊಂದರೆ ಇಲ್ಲ. ಇವಾಗ ಹಿಟ್ಟು ಮಿದ್ದಾಗಿದೆ. ಒಂಚೂರು ಅಂದರೆ ಇದಕ್ಕೆ ಸ್ವಲ್ಪ ಎಣ್ಣೆ ಸವರಿ, ಅಂದರೆ ಮೇಲೆ ಹಿಟ್ಟು ಗಟ್ಟಿಯಾಗಬಾರ್ದು ಅಂತೇಳಿ ಒಂದು ಅರ್ಧ ಟೀ ಸ್ಪೂನ್ ಎಣ್ಣೆ ತಗೊಂಡು ಅದಕ್ಕೆ ಜಸ್ಟ್ ಮೇಲ್ಗಡೆ ಎಲ್ಲ ಸ್ವಲ್ಪ ಹೀಗೆ ಮಾಡಿ ಇದನ್ನೊಂದು 4 ಗಂಟೆ ನೆನೆಯಲಿಕ್ಕೆ ಇಡಬೇಕು. ಅಂದರೆ ಅದು ಚೆನ್ನಾಗಿ ಬರೋದು, ಇಮಿಡಿಯೇಟಾಗಿ ಮಾಡುವಂಥದ್ದಲ್ಲ ಇದು. ಸೊ ಸರಿಯಾಗಿ ನೆನಿಬೇಕದು. ಅದಕ್ಕೆ ಒಂದು 4 ಗಂಟೆ ಒಂದು ನಾನು ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡ್ತೇನೆ. ಅದಕ್ಕೆ ಕಾಟನ್ ಬಟ್ಟೆ ಯೂಸ್ ಮಾಡಬೇಡಿ, ಲಿಡ್ ಕ್ಲೋಸ್ ಮಾಡಿ ಇಡಿ. 4 ಅವರ್ಸು ಸರಿ ಇದು ಆಗಬೇಕು, ಅಂದರೆ ಚಂದ ಆಗ್ತದೆ. ಇಲ್ದಿದ್ರೆ ತುಂಬ ಎಣ್ಣೆ ಹಿಡಿತದೆ ಅಥವಾ ಸರಿಯಾಗಲ್ಲ, ಗಟ್ಟಿ ಗಟ್ಟಿ ಬರ್ತದೆ. ಇವಾಗ ಒಂದು 4 ಗಂಟೆ ಕಳೀತು. ಇದು ಸ್ವಲ್ಪ ನೀರು ಬಿಟ್ಕೊಂಡಿದೆ ಸೈಡಿಗೆ, ತುಂಬ ಮೆತ್ತಗಾಗಿದೆ ಅಲ್ಲ. ಸೊ ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟು, ಒಂದು ಹಿಡಿ ಗೋಧಿ ಹಿಟ್ಟು ಹಾಕಿ ಕಲಸಿ ಮತ್ತು ಬನ್ಸ್ ಮಾಡೋದು. ಇವಾಗ ನೋಡಿ, ಜಸ್ಟ್ ಒಂದು ಹಿಡಿ ಹಿಟ್ಟು ಹಾಕಿ ಕಲಸ್ಕೊಂಡೆ. ಸೊ ದಟ್ ಒಂಥರ ಪೂರಿ ಹಿಟ್ಟಿನ ಹೊರಗೆ ಬರುವಂಗೆ. ಇಲ್ದಿದ್ರೆ ತುಂಬ ಮೆತ್ತಗಾದರೆ ಅದು ಕರಿಲಿಕ್ಕೆಲ್ಲ ಸರಿಯಾಗಲ್ಲ. ಸೊ ಇವಾಗ ಇಮಿಡಿಯೇಟಾಗಿ ಮಾಡೋದು. ಇವಾಗ ಒಂದು ದೊಡ್ಡ ಚಪಾತಿ ಹಿಟ್ಟಿಂದು ತಗೊಂಡು ನೋಡಿ, ಪೂರಿ ಹೇಗೆ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ದಪ್ಪ ಮಾಡ್ಕೊಳ್ಳೋದು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಗೊತ್ತಾಯ್ತಲ್ಲ, ಪೂರಿ ಸೈಜ್ ಮಾಡಿದ್ರೂ ಕೂಡ ದಪ್ಪ ಪೂರಿಗಿಂತ ಜಾಸ್ತಿ ಇರಬೇಕು. ಇವಾಗ ನಾನು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆಯಲ್ಲಿ ಕರಿಯೋದು, ಪೂರಿ ಥರ ಕರೀಲಿಕ್ಕೆ. ಸೊ ನಾನು ಎಣ್ಣೆ ಕಾಯ್ದಿದ್ದೇನಾ ಅಂತ ಟೆಸ್ಟ್ ಮಾಡಿದೆ, ಒಂದು ಸಣ್ಣದಿದು ಹಾಕಿ ಕಾಯ್ದಿದೆ. ಸೊ ಇವಾಗ ನಾನು ಬಿಡೋದು ಎಣ್ಣೆಯಲ್ಲಿ. ಫಸ್ಟ್ ಒಂದು 10 ಸೆಕೆಂಡ್ ಬೇಯಲಿ,
ಅದು 10 ಸೆಕೆಂಡ್ ಕರೆದ ಮೇಲೆ ಅದನ್ನು ಉಲ್ಟಾ ಮಾಡಿ ಹಾಕಲಿಕ್ಕೆ. ಒಂದು ಸತಿ ಪಲ್ಟಿ ಮಾಡಿ ಹಾಕಿದೆ. ಇವಾಗ ಇನ್ನೊಂದು 10 ಸೆಕೆಂಡ್ ಬೇಯಲಿ, ಒಂದು 10-20 ಸೆಕೆಂಡು. ಗೊತ್ತಾಗ್ತದೆ ಬೆಂದಿದೆನಾ ಅಂತ ಗೊತ್ತಾಗ್ತದೆ ನೋಡಿ. ಇವಾಗ ಈ ಥರ ಈಗ ತೆಗಿಲಿಕ್ಕೆ. ಇವಾಗ ಸೆಕೆಂಡ್ ತೊಗೊಂಡೆ, ಸೇಮ್ ಚಪಾತಿ ಅಷ್ಟೇ ತೊಗೊಂಡು. ದೊಡ್ಡದು ಬೇಕಿದ್ರೆ ನೀವು ಸ್ವಲ್ಪ ಇದಕ್ಕಿಂತ ದೊಡ್ಡದು ಲಟ್ಟಿಸಿ ಕೂಡ ಮಾಡ್ಕೋಬೋದು. ನಾನು ಕೈಯಿಂದನೇ ಚಿಕ್ಕದು ಮಾಡ್ತಿರೋದ್ರಿಂದ ಕೈಯಿಂದನೇ ಮಾಡ್ಕೋತಾ ಇದ್ದೀನಿ. ಸೊ ಪುರಿ ಇದಕ್ಕಿಂತ ಡಬಲ್ ದಪ್ಪ ಥಿಕ್ನೆಸ್ ಇರಲಿ. ಸೊ ಇವಾಗ ಕರಿಲಿಕ್ಕೆ ಮೀಡಿಯಮ್ ಫ್ಲೇಮ್ದಲ್ಲೇ ಕರೀರಿ. ಇಲ್ಲ ತುಂಬ ಹೈ ಫ್ಲೇಮಲ್ಲಿ ಇಟ್ಟು ಕರೆದ್ರೆ ಒಳಗಡೆ ಬೆಂದಿರೋದಿಲ್ಲ, ಹಾಗಾಗೋದು ಬೇಡ. ನೋಡಿ ಇಷ್ಟಾಗಿದೆ, ಈಗ ಬೆಂದಿದೆ. ಸೊ ಇದನ್ನು ಕರೆದಿರೋದನ್ನು ಒಂದು ಪೇಪರ್ ಮೇಲೆ ಹಾಕಿ, ಟಿಶ್ಯೂ ಪೇಪರ್ ಮೇಲೆ ಹಾಕಿ ತೆಗೀರಿ. ಸೊ ದ್ಯಾಟ್ ಎಕ್ಸ್ಟ್ರಾ ಎಣ್ಣೆ ಎಲ್ಲ ಹೋಗಲಿ. ಈಗ ತೆಗೆದು ಒಂದು 5 ಮಿನಿಟ್ಸ್ ಆಯಿತು ನೋಡಿ. ಬನ್ಸಿ ಈ ಥರ ಇದೆ. ಒಳಗಡೆ ಎಲ್ಲ ಸ್ವಲ್ಪ ಖಾಲಿ ಅಂದರೆ ಪಳ್ಳೆಲ್ಲ ಬರ್ತದೆ. ತುಂಬ ಟೇಸ್ಟಿ. ನಾನು ಆ್ಯಕ್ಚುಲಿ ಇಲ್ಲಿ ಮಾಡೋದು ಸಕ್ಕರೆಯಿಂದನೇ, ನಾನು ಬೆಲ್ಲದಿಂದ ಟ್ರೈ ಕೊಟ್ಟೆ, ಚೆನ್ನಾಗಿ ಬಂದಿದೆ. ಟೇಸ್ಟ್ ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ ನೋಡಿ, ಒಪಿನಿಯನ್ ಹೇಳಿ ನನಗೆ.